ಸರ್ ನಾವು 60 ಸತಿ RCB ಸೋತರು RCB ಬಿಡಲ್ಲ, ಮೇಲೆ ಮೋದಿ ಬರೋದಂತೂ ತಡೆಯೋಕ್ಕಾಗಲ್ಲ, ಅದಂತೂ ಖಂಡಿತ. ಇನ್ನು ಕಾಂಗ್ರೆಸ್ ಅವ್ರು ಏನೇ ಗ್ಯಾರಂಟಿ ಕೊಟ್ಟಿರ್ಬೋದು, ಏನೇ ಆಗಿರ್ಬೋದು, ಆದರೂ ಮೋದಿನೇ. ಈ 3 ವರ್ಷದಿಂದ 5-10 ವರ್ಷದಿಂದ ಎಷ್ಟೇನು ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ತಿಳ್ಕೊಂಡಿರೋರು ಗೊತ್ತು, ತಿಳ್ಕೊಳ್ದಿದ್ದವ್ರಿಗೆ ಏನೂ ಗೊತ್ತಿಲ್ಲ. ಸುಮ್ಗೆ ಅವರು ತಲೆಗೊಂದು ಮಾತಾಡ್ತಾರೆ ಅಷ್ಟೇ. ಈಗ ನಾನೊಬ್ಬ ಆಟೋ ಡ್ರೈವರು, ಓದಿರೋದು 8ನೇ ಕ್ಲಾಸು, ಆದರೂ ಅವ್ರ ಬಗ್ಗೆ ಗೊತ್ತಿರೋದು ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಆದರೆ ಅಭಿವೃದ್ಧಿ ಮಾಡಿದ್ದಾರೆ, ಅದ್ಬಿಟ್ಟು ಇನ್ನೊಬ್ರು ಮಾಡೋಕ್ಕಾಗಲ್ಲ. ಸರ್ ಅವರು ಏನಾರು ಗೆದ್ದರೆ ಕುಮಾರಸ್ವಾಮಿ ಅವರು ಗೆಲ್ತಾರೆ. ಗೆದ್ದವ್ರಿಗೆ ಸೆಂಟ್ರಲ್ ಒಂದು ಮಿನಿಸ್ಟ್ರ್ ಪೋಸ್ಟ್ ಆಗುತ್ತೆ. ಸರ್ಕಾರದ ಇಲ್ಲಿಂದ ಏನು ತಡೆಗೋದು ಅಲ್ಲಿಂದ ತಂದು ಏನು ಮಾಡೋರೆ ಅದನ್ನು 1 to ಡಬಲ್ ಕೆಲಸ ಮಾಡಿಕೊಡ್ತಾರೆ ಖಂಡಿತ. ಈಗ ಏನೂ ಇಲ್ಲ, ಒಂದು ಸತಿ ನಿಂತಿರೋ MP ಗಳೇ ಮಾಡ್ತವ್ರೆ. 2 ಸತಿ ಮುಖ್ಯಮಂತ್ರಿಯಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಡಲ್ವಾ? ಅವ್ರು ಮೋದಿಯವರು ಸಪೋರ್ಟ್ ಕೊಡಲ್ವಾ? ಅವ್ರು ಕೊಟ್ಟಿದ್ರೆ ಅವ್ರಿಗೆ ಇವ್ರು ಕೊಡಲ್ವಾ? ಕೊಟ್ಟೇ ಕೊಡ್ತಾರೆ, ಗೆಲ್ತಾರೆ, ಕೊಟ್ಟೇ ಕೊಡ್ತಾರೆ. ಮುಂದೆ ನೋಡಿ ನೀವು